ನಿಧಾನಕ್ಕ ನನ್ನ ಮಗನೇ ಅಂಥ ಜಾಗದಲ್ಲಿ ಸ್ವಲ್ಪ ಫಾಸ್ಟಾಗಿ ಗತಿಸ್ಬೇಕು. ನಾನು 360 ಲೆನ್ಸ್ ಹಾಕಿಕೊಂಡಿದ್ದೀನಿ ನಿಮಗೋಸ್ಕರ. ವೀಕ್ಷಕರೇ ಕೈ ಕವರ್ ಆಗುತ್ತೆ ಈ ಸಲ. ಏನೂ ಆಗಲ್ಲ ಕಣೋ, ಚೆನ್ನಾಗಿದೆ ಗುರು ಇದು. ಸೊ ವೀಕ್ಷಕರೇ, ಮಳೆ ನೀವು ನೋಡ್ಬೋದು, ಸಿಕ್ಕಾಬಟ್ಟೆ ಬರ್ತಿದೆ. ಬಟ್ ಸ್ಟಿಲ್ ದಟ್ ಜೋಶ್ ಈಸ್ ದೇರ್, ನಾವು ಹೋಗ್ತೀವಿ ಅಂತ. ಸೊ ಫಸ್ಟು ಅಟ್ಟಕೋಡ್ ವಾಟರ್ ಫಾಲ್ಸು. ಸೊ ಅಲ್ಲ ಗುರು, ಯಾವ ದೇವ್ರದ ಮೇಲೆ ಗಾಡಿ ಹಚ್ಚೋದು, ಒಂಚೂರು ಮಿಸ್ ಆಯಿತು ಅಂದ್ರೆ ನೋಡಿ ಹೆಂಗಿದೆ ಜಾಗ ಅದು. ಸೊ ವೀಕ್ಷಕರೇ, ಇದು ಒಳ್ಳೆ ಹೆಂಗಿದೆ ಅಂತ, ಒಂದು ಸ್ವಲ್ಪ ಮಿಸ್ ಆದರೂ ಗುರು ಸತ್ರು ಅಂತಲೇ ಅರ್ಥ. ನಮ್ಮ ಹುಡುಗ ಬಂದ ಅದನ್ನು ನೋಡಬೇಕು. ಚೆನ್ನಾಗಿದೆ ಮಾತ್ರ ಅದು ಬರೋಕ್ಕೆ. ಜೀವ ಬೀಜ ಎಲ್ಲ ಬೈಕ್ ಬಂದ್ಬಿಡುತ್ತೆ ಯಾರಾದ್ರು ಬಿಗಿನರ್ ಆದರೆ. ಅವನು ಇಲ್ಲೇ ಮಗ ಸಾಕು, ನಂಗೆ ನೀನು ಬೇಡ ಅಂದ್ಬಿಡೋನು. ಮುಂಚೆ ನೀವು ಅದೆಲ್ಲ ಬರ್ತೀರೋ ಒಬ್ಬರು, ನಾನು ಇಲ್ಲೇ ಆಟ ಆಡ್ಕೊಂಡಿರ್ತೀನಿ. ಫಸ್ಟ್ ಗೇರ್ಗೆ ಹಾಕೊಳಪ್ಪ, ಯಾಕೆ ಬೇಕು. ಇದು ನನಗೆ ಏನು ಗೊತ್ತಾ, ನಾನು ಲಗೇಜ್ ಹಾಕತ್ತೀನಲ್ಲ ವಾಪಸ್ ಹೋಗ್ಬೇಕಾರೆ ಅವತ್ತು ಹೆಂಗೆ ಹೆಚ್ಚೋದು ಅನ್ಸ್ಬಿಟ್ಟೈತೆ ನನಗೆ. ಹಿಂಗಿದ್ರೆ ಆರಾಮಾಗಿ ಹತ್ತಿಸ್ಬಿಡ್ಬೋದು ಕಣ. ಈ ಥರ ಇದ್ರೆ ಆರಾಮಾಗಿ ಎಳೆದ್ಬಿಡ್ಬೋದು. ವೀಕ್ಷಕರೇ, ವ್ಯೂನ ಎಂಜಾಯ್ ಮಾಡಿ. ಸೊ ನಾನು 360 ಲೆನ್ಸ್ ಹಾಕಿಕೊಂಡಿದ್ದೀನಿ ನಿಮಗೋಸ್ಕರ. ಅಣ್ಣ ನಿಂದು ಡೌನು, ನಂದು ಅಪ್ಪು ಸೆಡೆ. ನಂಗೆ ನಿಲ್ಲಕ್ಕಾಗಲ್ಲ ಗುರು. ಹುಷಾರ್ ಕಣ, ನೀನಾದ್ರು ಹಾರ್ಗಿರಿಯಾ ಗುರು. ಹಾಸ್ಟೆಲ್ ಮುನ್ನೆ ಗುರು, ಹಾಸ್ಟೆಲ್ಲು ಏನಕ್ಕೆ ಕಷ್ಟ ಆ ಥರ ಸಿಕ್ಕಾಬಟ್ಟೆ ಡಪ್ಪಲ್ಲಿ ಮಾಡ್ಕೊತಾರೆ ಗುರು. ಆ ವೈನಾಡಲ್ಲೂ ಅಷ್ಟೇ ಹೆಂಗೈತೆ ಗೊತ್ತಾ ಗುರು ಆ ಜಾಗ. ಹೋಗೋಕ್ಕೆ ಎಲ್ಲ ಬೈಕ್ ಬಂದ್ಬಿಡ್ಬೇಕು. ಏನ ಅಂತ ಕೇಳ್ಬೇಡಿ ಮಾತ್ರ. ಬಾರಿ ಎಲ್ಲಿಗೆಪ್ಪ ನೀನು ಹುಡುಗ? ಅವಲಿ ಯಾರು? ಹಲೋ, ಬಿದ್ನಾ? ಬಾರೋ. ಹಲೋ, ನಾನು ನೀನು ಅಲ್ಲಿ ಸ್ಟ್ರಕ್ ಆಗಿದ್ದಕ್ಕೂ ನನಗೆ ಅಲ್ಲಿ ಗಾಬರಿ ಆಗೋಗುತ್ತೆ. ನನ್ನ ಮಗನೇ, ಆ ಫಸ್ಟ್ ಗೇರಲ್ಲಿ ಯಾವ ಗಾಡಿ ಆದರೂ ಹತ್ತುತ್ತೆಪ್ಪ. 390 ಬೇಕು ಅಂತೇನಿಲ್ಲ. ನಿಧಾನಕ್ಕ ನನ್ನ ಮಗನೇ, ಅಂಥ ಜಾಗದಲ್ಲಿ ಸ್ವಲ್ಪ ಫಾಸ್ಟಾಗಿ ಗತಿಸ್ಬೇಕು. ಅವ್ನು ಒಂಚೂರು ಬ್ರೇಕ್ ಬಿಟ್ಟರು ನೀನು ಅಲ್ಲಿ ಕೆಳಗೆ ಹೋಗಿರ್ತೀಯ. ರೋಡ್ಸ್ ನಿಯರ್ ಬೈ 10 ರೈಟು. ಹುಲಿ ಹುಲಿ ಯಬ್ ಹುಲಿ, ಹುಲಿ ಹುಲಿ ಯಬ್ ಹುಲಿ. ನಡಿ ಯಬ್ ಹುಲಿ. ಈಗೇನು ಲಗೇಜ್ ಇಲ್ವಲ್ಲ? ಅದೇ ಹೇಳಿಲ್ವಾ ಗುರು, ನಾನು ಆ ವಿಡಿಯೋದಲ್ಲಿ ಮಿಸ್ ಮಾಡಿದೆ. ಡೈಲಾಗ್ನ ಇನ್ನೊಂದ್ಸಲಿ ರೀಕ್ರಿಯೇಟ್ ಮಾಡಿ ಹೇಳ್ತೀನಿ ಗುರು. ಒಬ್ಬ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದ, ಅವ್ರ ಹೆಸರು ತೊಗೊಳಲ್ಲ ನಾನು. ಹೆಂಡತಿ ಮಕ್ಕಳನ್ನ 5 ನಿಮಿಷ ಸೈಡಿಗೆ ಇಟ್ಟರೆ ಅವನಂತ ದೊಡ್ಡ ರೋಡಿ ಯಾರೂ ಇಲ್ಲ ಅಂತ ಅಂದ. ಹಂಗೇನೆ ಮಗ, ಈಗ ರೀಕ್ರಿಯೇಟ್ ಏನಾಗಿರೋದು ಹೇಳು ಈಗ? ಅಲ್ಲ 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 ಗುರು, ರೀಕ್ರಿಯೇಟ್ ಹೆಂಗಾಗುತ್ತೆ ಹೇಳು? ನಾನು ಗೇರ್ಸ್ನ ಮತ್ತೆ ಲಗೇಜ್ನ ಸೈಡಿಗೆ ಇಟ್ಟರೆ ನನ್ನಂಥ ರೈಡ್ರೆ ಯಾರು ಇಲ್ಲ ಗುರು. ಅಟ್ಟಿಕೋಡ್ ವಾಟರ್ ಫಾಲ್ಸ್. ಥ್ಯಾಂಕ್ ಯು ವೀಕ್ಷಕರೇ. ಹೆಂಗಿದೆ ವ್ಯೂ? ತುಂಬ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಅಂತ ನನಗೆ. ఏంటి 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 మొట్టమరమా ಓಹೋ ಏನದು
ಶಿಟ್ ಓ ಮ್ಯಾನ್ ಫಕಿಂಗ್ ಗಾಡ್ ಏನಾಯ್ತು ಹಿಂಗೈತೆ ಏನಾಯ್ತು ಸಾಕಾಗೈತೆ ವೀಕ್ಷಕರೇ, ಯಾರು ಯೂಟ್ಯೂಬರ್ಸ್ ಇಲ್ಲಿ ಬಂದಿದ್ರೆ ಗೊತ್ತಿಲ್ಲ, ಫಸ್ಟ್ ನಾನೇ ಬಂದಿದ್ದೀನಿ ಅಂತ ಅಂದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವನ್ ನೋಡೋ, ಇವ್ನು ನೋಡೋ, ತಮಿಳ್ನಾಡು ಒಂದು ಅಣ್ಣನ ಇವನ್ ನೋಡೋ, ಇದು ಅವರಾನ ಸ್ಯಾಂಟ್ರಾನ್. ಅವನ ಅಪ್ಪಂದ ನಡೆಯಲ್ಲೋ ಅದು. ಇರೋ ನೀನು ತೆರೆಯುವ ಅಲ್ಲ ಕಣ, ಇಲ್ಲಿ ಕಾರ ತರ್ತವ್ ನಡೆಯ ತಿಕಾ ಮುಚ್ಕೊಂಡ್ಲು. ನೀನೆಲ್ಲಿದ್ಯಾ? ಹೌದಾ? ಓ ನೀನು ಫುಲ್ ಮೇಲೆ ಹೊಟ್ಟೋಗ್ಬಿಟ್ಟ ನೀನು. The 4-5 cars are coming. You need to come back. Okay. Bro, vehicle what is sir? I don't know your language, bro. I know Kannada, Hindi, English. Okay. Can you take vehicle here? My vehicle, huh? That vehicle, huh? Or that vehicle? That is enough, right? U-turn, sir, U-turn. You're talking about that one, huh? U-turn. That one. Yeah, this is fine, right? We'll park here. For this vehicle, we'll park here. U-turn ಏನಿದೆಯಾ? ಅದೇ ಯಾಕೆ 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 ಟಿ ಟಿ ಯಾಕೆ? ವೀಕ್ಷಕರೇ, ವ್ಯೂ ಏನು ವ್ಯೂ ಬಿಡಿದು, ಕೈ ಕವರ್ ಆಗುತ್ತೆ ಈ ಸಲ. ಚಟ ಎಕ್ಸಿಟ್ ಹಿಂಗೆ. ಅದು ಎಷ್ಟು ಒಂದು ಲೊಕೇಶನ್ ಬಿಟ್ಟಿದ್ದಾವೆ ಇಲ್ಲಿ. ಅಯ್ಯೋ 360 ಹಾಕ ಬಂದಿದ್ದಕ್ಕೂ ಶಿವನು. ಆಯ್ತು ವೀಕ್ಷಕರೇ, ವ್ಯೂ ಹಿಂಗೆ ಕಾಣಿಸಿದೆ ನೋಡಿ 360 ಇಲ್ಲಿ. ಯಾರು ಏರೋನಾಟಿಕ್ಸ್ ಈ ಸಕ್ಕದಾಗಿದೆ, ಈ ಸಕ್ಕದಾಗಿತ್ತು ಗುರು ಇದುವೇ. ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಬಂದ್ರೆ ಒಳ್ಳೊಳ್ಳೆ ಪೋಸ್ಟ್ ಕಣಪ್ಪ. ಏನೋ ಒಂದು ಸ್ಟೈಲ್ ಹೆಂಗೆ ಹತ್ತಿಸ್ತಾನೆ ನೋಡುಗರು.
ಇವರು ಕ್ಯಾಮ್ರಾ ನಾನು ಇವತ್ತು ಎಷ್ಟಲ್ಲಿ ಆನ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ವೀಕ್ಷಕರೇ. ಇದು ಬಂದು ಹೋದ್ವಾಗಿ ಜಾಗದಲ್ಲೆಲ್ಲ ಬಂದು ಜಾಗಕ್ಕೆಲ್ಲ ನಕ್ಕೊಂಡು ಎಲ್ಲ ಕಡೆ ನಕ್ಕಂಡ್ಲೇ ಅಂತ ಒಳ್ಳೊಳ್ಳೆ ಪ್ಲೇಸು, ಒಳ್ಳೊಳ್ಳೆ ಇದು ಗುರು. ಇಲ್ಲಿ ದಿ ಎಂಡ್ ಅಂತ ಇಲ್ವೇ ಇಲ್ಲ. ಹಾಂ, ಈಗ ನಾವು ಮಡುಪೆಟ್ಟಿ ಡ್ಯಾಮ್ ಹತ್ರ ಇದ್ದೀವಿ. ಇಲ್ಲಿ ನಿಲ್ಲಿಸಿ ನೋಡೋ ಅಂಥ ಪೇಷನ್ಸು ಈಗಿಲ್ಲ. ಈಗ ಇಲ್ಲಿ ನಿಂತರೆ ಮತ್ತೆ ಟೈಮ್ ಆಗೋಗುತ್ತೆ. ನಾವು ರೆಸ್ಟ್ ಕೂಡ ಮಾಡಿಲ್ಲ, ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಾಳೆ ಇದು ರೈಡ್ನು ಮತ್ತೆ ರೆಸ್ಯೂಮ್ ಮಾಡಬೇಕು. ನಾಳೆ ಸಿಕ್ಕಾಪಟ್ಟೆ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಏಮ್ ಮಾಡ್ಕೊಂಡಿದ್ದೀವಿ. ವೀಕ್ಷಕರೇ, ಒಂದು ಚೆನ್ನಾಗಿರೋ ಸ್ಪಾಟ್ ಸಿಕ್ತು. ಲೆಫ್ಟಲ್ಲಿ ಏನೋ ಕೆರೆನಾಗಿರೋದು ಸಖತ್ತು. ನಾನೇನೋ ಸುಮ್ಮನೆ ಏನು ಮಾಡಿದೆ, ಫಾರೆಸ್ಟ್ ಮಿಡ್ ಏರಿಯಾದಲ್ಲಿ ಇದ್ದೀವಿ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಲೆಫ್ಟಲ್ಲಿ ನೋಡಿದ್ರೆ ಗುರು ಕೆರೆ ಗುರು, ದೊಡ್ಡ ಕೆರೆ ಮೋಸ್ಟ್ಲಿ. ಸೊ ವೀಕ್ಷಕರೇ, ನಾವು ಈಗ ಯಲ್ಲಾಪಟ್ಟಿ ಗ್ರಾಸ್ ಲೈನ್ ಬಂದ್ವಿ. ಅವರ್ ಫೈನಲ್ ಪಿಟ್ ಸ್ಟಾಪ್ ಅನ್ನೋದಕ್ಕಿಂತ ಫೈನಲ್ ಪ್ಲೇಸ್ ನಾವು ನೋಡಬೇಕಾಗಿರೋದು. ಯಾವುದು ಕುಂದಲ ಡ್ಯಾಮ? ಹೋಗೋಣ. ಕುಂದಲ ಡ್ಯಾಮ್ ಇದೆಯಾ ಏನು ಎತ್ತಾ? ಸಕ್ಕತ್ತಾಗಿದೆ ಗುರು ಇದು. ಇದು ಕುಂದಲ್ಲ ಡ್ಯಾಮ್ ಅಣ್ಣ. ಕಾರ್ ಪಾಸ್ ಆಗಲ್ಲ, ನಾವು ಮುಂದೆ ಹೋಗ್ಬಿಟ್ಟು ಮತ್ತೆ ತಿರ್ಸ್ಕೊಬರೋಣ. ಮಗ. ಸೊ ವೀಕ್ಷಕರೇ, ದಿಸ್ ವಾಸ್ ಅವರ್ ಫೈನಲ್, ಅದೇ ಹೇಳ್ದಂಗೆ ದಿಸ್ ವಾಸ್ ಅವರ್ ಫೈನಲ್ ವ್ಯೂ ಪಾಯಿಂಟ್ and the final place to be visited for the day. ಸಖತ್ತಾಗಿದೆ ಕಣ, ಚೆನ್ನಾಗಿ ಖಾಲಿ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಬರಕ್ ಮಾತ್ರ ಸಾಕು ಇಷ್ಟ. ಬರ್ಲಿ ಇರೋ ಒಂದು 10 ನಿಮಿಷ ಹೋಗೋಣ. ಸೊ ಅಷ್ಟೇ, ಇಲ್ಲೊಂದು ಅರ್ಧ ಗಂಟೆ ಕುತ್ಕೊಂಡು ಚಿಲ್ ಮಾಡ್ಕೊಂಡು ನೆಕ್ಸ್ಟು ಮುನ್ನಾರ್ ಹೋಗ್ತೀವಿ, ಹಾಸ್ಟೆಲ್ ಹೋಗ್ತೀವಿ ಅಷ್ಟೇ. ಸೊ ನಾಳೆಗೆ ಬಂದು ಪಾರ್ಟ್ 3 ವೀಡಿಯೋ ಇರುತ್ತೆ. ಸೊ ನಿಮ್ಗೇನಾದರೂ ಈ ಪಾರ್ಟ್ 2 ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 3 ವೀಡಿಯೋ ಬೇಗನೆ ಹಾಕ್ತೀನಿ, ಯಾಕೆಂದರೆ ಇನ್ನೂ ಹೋಗೇ ಇಲ್ಲ, ನಾಳೆ ಹೋಗಬೇಕು. ಗಂಟೆ ಹೊಡಿಯೋದನ್ನ ಮಾತ್ರ ಮರಿಬೇಡಿ. Okay, TRP Motor Vlogs signing off.